ರೀ ಆಂಜನೇಯ, ನಿಮಗೆ ಸ್ವಲ್ಪನಾದರೂ ಕರುಣೆ ಪ್ರೀತಿ ಏನಾದರೂ ಇದೆಯಾ? ಹಾಂ, ಅಲ್ಲ, ಇದು ಯಾವುದೋ ಫ್ರಿಜ್ ಥರ ಇರೋ ಊರಲ್ಲಿ ಅದು ಚಳಿಗಾಲದಲ್ಲಿ ಕರ್ಕೊಂಬಂದು ನನ್ನನ್ನು ಬಿಸಾಕಿದಿರಲ್ಲ. ಅಲ್ಲ, 10 ಲಕ್ಷ ಕೊಡ್ತೀನಿ ಅಂತ ಕರ್ಕೊಂಬಂದು ನನ್ನ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಕ್ಕೆ ಹೇಳ್ತಾರೆ. ಹಾಂ, ಅದ್ಯಾರೋ ಹುಚ್ಚಿಗೆ ಗಂಟಾಕ್ಬೇಕಂತ. ನನ್ನಂಥ ಬ್ರಹ್ಮಚಾರಿಗಳಿಗೆ ಇಂಥ ಕಷ್ಟ ಕೊಡ್ಬೋದಾ ನೀನು? ಹೇಳು. ಅಲ್ಲ, ರಾತ್ರಿ ಎಲ್ಲ ಕೇಳ್ಕೊಂಡೆ ನಿನ್ನ ಹತ್ರ, ಏನಾದ್ರು ದಾರಿ ತೋರ್ಸಪ್ಪ ತಂದೆ ಅಂತ. ಬೀದಿಗೆ ತಂದು ಬಿಟ್ಬಿಟ್ರಲ್ಲ ಸ್ವಾಮಿ, ನನ್ನ ಕರ್ಮ. ಅಲ್ಲ, ನಮ್ಮೂರಲ್ಲಿ ಹೆಂಗೋ ರಾಜನ್ ಥರ ಕಾರ್ ಓಡಿಸ್ಕೊಂಡಿದ್ದೆ, ಈಗ ಇಲ್ಲಿ ಕರ್ಕೊಂಬಂದು ಕೈ ಕಟ್ಟಾಕ್ಬಿಟ್ರಲ್ಲ ತಂದೆ ನೀವು. ಹಾಂ, ನಾನು ಮೊದಲು ನಮ್ಮ ಊರಿಗೆ ಹೊಟ್ಟೋಗ್ತೀನಿ, ಇಲ್ಲ ಅಂದರೆ ನಿನ್ನ ಭಕ್ತರನ್ನ ಬೇರೆದವರು ಸೆಳ್ಕೊಂಡ್ಬಿಡ್ತಾರೆ. ಹಾಂ, ಇವಳು ಯಾಕೆ ಇಲ್ಲಿ ಮಲಗಿದ್ದಾಳೆ? ಅಯ್ಯೋ, ಯಾರೋ ಹೊಡೆದಾಕಿರೋ ಆಗಿದೆ. ಜೀವ ತೆಗೆದ್ಬಿಟ್ಟಿದಾರ. ಸಂಜು, ನೀನಾ? ದುಷ್ಟ, ನೀನ್ ಯಾಕೋ ಬಂದೆ ಇಲ್ಲಿ? ಓಹ್, ಒಬ್ಬಳೇ ಇದ್ದೀನಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನಾ? ಹೋ ರೀ, ಅದ್ಯಾವುದು ಇಲ್ಲ ರೀ. ನಾನು ನಿಮ್ಮ ತರನೇ ಇಲ್ಲೇ ಎಲ್ಲ ಬಿದ್ಕೊಂಡಿದ್ದೆ. ಹೊರಡುವಾಗ ನೀವು ಕಾಣಿಸಿದ್ರಿ ಅಷ್ಟೇ. ಏಯ್, ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ? ನಾಟಕ ಮಾಡ್ತಿದ್ಯಾ? ನಾನ್ ಸತ್ತು ಹೋಗ್ತೀನಿ. ಅಲ್ಲಿ ನೀನ್ ಯಾರ ಕೈಗೂ ಸಿಗಲ್ಲ ಕಣ್ರು. ರೀ, ಏನ್ ಹೇಳ್ತಿದ್ದೀರಾ? ಯಾರ ಜೊತೆ ಸೇರ್ಕೊಂಡು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.